ಹಲೋ ಫ್ರೆಂಡ್ಸ್, ಗ್ಲೋಬಲ್ NCAP ಅವರು ನಮ್ಮ ಇಂಡಿಯಾದಲ್ಲಿ ಇರುವ 4 ಕಾರ್ನ ಕ್ರ್ಯಾಶ್ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಇರುವ 4 ಕಾರ್ ಅಂದರೆ ವೋಲ್ಕ್ಸ್ವ್ಯಾಗನ್ ವರ್ಟಸ್, ಸ್ಕೋಡಾ ಸ್ಲಾವಿಯಾ, ಸುಜುಕಿ ವ್ಯಾಗನರ್ ಮತ್ತು ಆಲ್ಟೋ k10. ಈ 4 ಕಾರಲ್ಲಿ ಒಂದು ಕಾರ್ ಲಾಸ್ಟ್ ಟೈಮ್ ಟೆಸ್ಟ್ ಮಾಡಿದಾಗಿಂದ ಕಮ್ಮಿ ರೇಟಿಂಗ್ನ ತಗೊಂಡಿದೆ. ಅದು ಯಾವ ಕಾರೋ ನೀವು ಗೆಸ್ ಮಾಡೋಂಗಿದ್ರೆ ಕಮೆಂಟ್ಸಲ್ಲಿ ಹೇಳಿ. ಹಲೋ ಆಲ್, ವೆಲ್ಕಮ್ ಟು ಕನ್ನಡ ಕಾರ್ಹೆಡ್ ಯೂಟ್ಯೂಬ್ ಚಾನಲ್. ಟೆಸ್ಟ್ ಮಾಡಿದ ವೋಲ್ಕ್ಸ್ವ್ಯಾಗನ್ ವರ್ಟಸ್ ಮತ್ತು ಸಿಸ್ಟಮ್ ಕಂಪನಿ ಸ್ಕೋಡಾ ಸ್ಲಾವಿಯಾ ಎರಡೂ ಫುಲ್ ಸ್ಟಾರ್ ಫಾರ್ ಅಡಲ್ಟ್ ಆಕ್ಯುಪೆಂಟ್ಸ್ ಮತ್ತು ಚಿಲ್ಡ್ರನ್ಗೆ ಕೂಡ 5 ಸ್ಟಾರ್ಸ್ನ ತಗೊಂಡಿದೆ. ಇನ್ನು ಫ್ರಂಟ್ ಟೆಸ್ಟ್ ಮತ್ತು ಸೈಡ್ ಕ್ರ್ಯಾಶ್ನ ಈ ಕಾರ್ ಬೇಸ್ ಮಾಡಲಲ್ಲಿ ಟೆಸ್ಟ್ ಮಾಡಿದ್ದಾರೆ. ಈ ಮಾಡಲಲ್ಲಿ ನಮಗೆ 2 ಏರ್ ಬ್ಯಾಗ್ಸ್ ಮತ್ತು 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ನ ಜೊತೆಗೆ ಹಿಂದೆಗಡೆ ಮಕ್ಕಳಿಗೆ ಐಸೋಫಿಕ್ಸ್ ಚೈಲ್ಡ್ ಮೌಂಟ್ಸ್ ಜೊತೆಗೆ ಬರುತ್ತದೆ. ಈ ಕಾರ್ ಫ್ರಂಟ್ ಕ್ರ್ಯಾಶ್ ಟೆಸ್ಟ್ನ 62 km/h ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದಾಗ ಈ ಕಾರ್ ಶೆಲ್ ಸ್ಟೇಬಲ್ ಆಗಿ ಇದ್ದು ಇನ್ನೂ ಸ್ವಲ್ಪ ಲೋಡ್ನ ತಗೋಬಹುದು ಅಂತ ಹೇಳಿದ್ದಾರೆ. ಹಾಗೆ ಕ್ರ್ಯಾಶ್ ಟೆಸ್ಟ್ ಮಾಡಿದಾಗ ಡ್ರೈವರ್ ಮತ್ತು ಪ್ಯಾಸೆಂಜರ್ ತಲೆ, ಭುಜ ಮತ್ತು ಚೆಸ್ಟ್ ಎಲ್ಲ ಅಡಿಕ್ವೇಟ್ ಸೇಫ್ಟಿಯಲ್ಲಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಿಂದೆಗಡೆ ಸೀಟಲ್ಲಿ ಇರುವ ಚಿಲ್ಡ್ರನ್ ಸೀಟಲ್ಲಿ ಇರುವ ಡಮ್ಮೀಸು ತಲೆ ಜಾಸ್ತಿ ಅಲಗಾಡದೆ ಸೇಫ್ ಆಗಿದೆ ಎಂದು ಹೇಳಿದ್ದಾರೆ. ಇನ್ನು ಸೈಡ್ ಇಂಪ್ಯಾಕ್ಟ್ ಟೆಸ್ಟಿಂಗಲ್ಲಿ ಕೂಡ ಈ ಕಾರ್ ಜಾಸ್ತಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಪ್ಯಾಸೆಂಜರ್ಸ್ ಮತ್ತು ಡ್ರೈವರ್ ಇಬ್ಬರು ಸೇಫ್ ಆಗಿ ಇರುತ್ತಾರೆ ಎಂದು ರಿಪೋರ್ಟ್ ಕೊಟ್ಟಿದೆ. ಯಾವ ಕಾರ್ ಆದರೂ 5 ಸ್ಟಾರ್ಸ್ ತಗೋಬೇಕು ಅಂದರೆ ಅದಕ್ಕೆ ಸೈಡ್ ಪೋಲ್ ಟೆಸ್ಟ್ ಅನ್ನೋದು ಮಾಡಬೇಕಾಗುತ್ತದೆ. ಟೆಸ್ಟ್ನ ಈ ಕಾರ್ ಟಾಪ್ ಮಾಡಲಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಕಾರ್ ಟಾಪ್ ಮಾಡಲಲ್ಲಿ ಸೈಡ್ ಏರ್ ಬ್ಯಾಗ್ಸ್ ಜೊತೆಗೆ 6 ಏರ್ ಬ್ಯಾಗ್ಸ್ ಇರುತ್ತದೆ. ಈ ಎಲ್ಲ ಪಾಯಿಂಟ್ಸಿಂದ ಈ ವೋಲ್ಕ್ಸ್ವ್ಯಾಗನ್ ವರ್ಟಸ್ ಮತ್ತು ಸ್ಕೋಡಾ ಸ್ಲಾವಿಯಾ ಎರಡು ಇಂಡಿಯಾಸ್ ಮೋಸ್ಟ್ ಸೇಫೆಸ್ಟ್ ಕಾರ್ ಅನ್ನೋ ಟೈಟಲ್ನ ಹೊಂದಿದೆ. ಇನ್ನು ವ್ಯಾಗನರ್ ಟೆಸ್ಟ್ ರಿಸಲ್ಟ್ಸ್ನ ನೋಡಿಕೊಂಡ್ರೆ ಈ ಕಾರ್ಗೆ ಅಡಲ್ಟ್ ಆಕ್ಯುಪೆಂಟಲ್ಲಿ 1 ಸ್ಟಾರ್ ಮತ್ತು ಚಿಲ್ಡ್ರನ್ಸ್ಗೆ 0 ಸ್ಟಾರ್ಸ್ನ ಪಡ್ಕೊಂಡಿದೆ. ಇನ್ನು ಈ ಕಾರಲ್ಲಿ ಬರೋ ಬೇಸಿಕ್ ಸೇಫ್ಟಿ ಫೀಚರ್ಸ್ ಅಂದರೆ ಅದು 2 ಏರ್ ಬ್ಯಾಗ್ಸ್, ABS ಮತ್ತು ಫ್ರಂಟ್ ಸೀಟ್ ಬೆಲ್ಟ್ ರಿಮೈಂಡರ್ಸ್ ಅಷ್ಟೇ. ಈ ಕಾರ್ ಫ್ರಂಟ್ ಕ್ರ್ಯಾಶ್ ಟೆಸ್ಟಲ್ಲಿ ಇದರ ಶೆಲ್ ಜಾಸ್ತಿ ಅನ್ಸ್ಟೇಬಲ್ ಆಗಿದ್ದು ಇನ್ನೂ ಜಾಸ್ತಿ ಲೋಡ್ನ ತಗೊಳ್ಳಲ್ಲ ಎಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಎಲ್ಲ ಸೀಟ್ಸ್ಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಇಲ್ಲದೇ ಇರುವ ಕಾರಣದಿಂದ ಕೆಲವು ಟೆಸ್ಟ್ಗಳಿಂದ ಈ ಕಾರ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಈ ಕಾರಲ್ಲಿ ನಮಗೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ಸ್ ಇಲ್ಲ, ಸೊ ಚಿಲ್ಡ್ರನ್ ಸೇಫ್ಟಿ ರೇಟಿಂಗಲ್ಲಿ ಈ ಕಾರ್ಗೆ 0 ಸ್ಟಾರ್ಸ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ ಹಳೆ ಟೆಸ್ಟ್ ರೇಟಿಂಗ್ನ ನೋಡಿಕೊಂಡರೆ ಅದರಲ್ಲಿ ಈ ಕಾರ್ ಅಟ್ಲೀಸ್ಟ್ 2 ಸ್ಟಾರ್ ಆದರೂ ತಗೊಂಡಿತ್ತು. ಆದರೆ ಇವಾಗ ಇನ್ಕ್ರೀಸ್ ಆಗಿರುವ ಟೆಸ್ಟಿಂಗ್ ಪ್ರೋಟೋಕಾಲ್ಸಿಂದ ಈ ಕಾರ್ಗೆ 1 ಸ್ಟಾರನ್ನು ಕೊಟ್ಟಿದ್ದಾರೆ. ಕಾರ್ ಬಂದು ಸುಜುಕಿ ಆಲ್ಟೋ k10 ರೇಟಿಂಗ್ಸ್ ಕೂಡ ಅಷ್ಟೇನೂ ಚೆನ್ನಾಗಿಲ್ಲ, ಆದರೆ ವ್ಯಾಗನಾರ್ಗಿಂತ ಜಾಸ್ತಿನೇ ರೇಟಿಂಗ್ನ ತಗೊಂಡಿದೆ. ಈ ಕಾರಲ್ಲಿ ಅಡಲ್ಟ್ ಆಕ್ಯುಪೆಂಟ್ಸ್ಗೆ 2 ಸ್ಟಾರ್ಸ್ ಮತ್ತು ಚೈಲ್ಡ್ ಆಕ್ಯುಪೆನ್ಸಿಗೆ 0 ಸ್ಟಾರ್ಸ್ನ ಪಡ್ಕೊಂಡಿದೆ. ಈ ಕಾರಲ್ಲಿ ಬೇಸಿಕ್ ಸೇಫ್ಟಿ ಫೀಚರ್ಸ್ ಹೆಸರಲ್ಲಿ ಜಸ್ಟ್ ABS, ಡ್ಯುಯಲ್ ಏರ್ ಬ್ಯಾಗ್ಸ್ ಮತ್ತು ಫ್ರಂಟ್ ಸೀಟ್ ಬೆಲ್ಟ್ ರಿಮೈಂಡರ್ಸ್ ಬರುತ್ತದೆ. ಈ ಕಾರ್ ಫ್ರಂಟ್ ಕ್ರ್ಯಾಶ್ ಟೆಸ್ಟಲ್ಲಿ ಶೆಲ್ ಸ್ಟೇಬಲ್ ಆಗಿ ಇದ್ದು ಇನ್ನೂ ಜಾಸ್ತಿ ಲೋಡ್ ತಗೋಬಹುದು ಎಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದೇ ಈ ಕಾರ್ಗೆ ಮತ್ತು ವ್ಯಾಗನಾರ್ ಕಾರ್ಗೆ ಇರುವ ದೊಡ್ಡ ಡಿಫರೆನ್ಸ್. ಇನ್ನು ಸೈಡ್ ಕ್ರ್ಯಾಶಲ್ಲಿ ಈ ಕಾರ್ ಆವರೇಜ್ ಸೇಫ್ಟಿನ ಪಡ್ಕೊಂಡಿದೆ. 2014ನಲ್ಲಿ ಗ್ಲೋಬಲ್ NCAPಲ್ಲಿ ಟೆಸ್ಟ್ ಮಾಡಿದ ಫಸ್ಟ್ ಇಂಡಿಯನ್ ಕಾರ್ ಅಂದರೆ ಅದು ಸುಜುಕಿ ಆಲ್ಟೋನೇ. ಆ ಕಾರ್ಗೆ ಕಂಪೇರ್ ಮಾಡಿದ್ರೆ ಈ ಕಾರ್ ಜಾಸ್ತಿನೇ ಇಂಪ್ರೂವ್ ಆಗಿದೆ. ನೆಕ್ಸ್ಟ್ ಯಾವ ಇಂಡಿಯನ್ ಕಾರ್ನ ಗ್ಲೋಬಲ್ NCAPಲ್ಲಿ ಟೆಸ್ಟಿಂಗ್ ನೋಡೋದಕ್ಕೆ ಇಷ್ಟಪಡ್ತಿರೋ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಈ ಮಾರುತಿ ಸುಜುಕಿ ಕಾರ್ಸ್ ರೇಟಿಂಗ್ ಬಗ್ಗೆ ನೀವು ಏನು ಅನ್ಕೊತೀರೋ ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ನಮಸ್ತೆ.